ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ತೊಗರಿಬೇಳೆಯಿಂದ ಹೋಳಿಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು, ಓಕೆನಾ ಫ್ರೆಂಡ್ಸ್. ಈಗ ಬೇಳೆ ಹೋಳಿಗೆ ಮಾಡೋದನ್ನು ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ನೋಡಿ, ಈಗ ನಾನು 1 kg ಬೇಳೆ ಮಾಡೋರು ಮಾಡ್ತಾರೆ, ಅರ್ಧ kg ಬೇಳೆ ಮಾಡೋದು ಮಾಡ್ತಾರೆ, 1/4 kg ಬೇಳೆ ಮಾಡೋದು ಮಾಡ್ತಾರೆ. ಸೊ ನಾನೀಗ 250 ಗ್ರಾಮ್ ತೊಗರಿ ಬೇಳೆ ತೊಗೊಂಡು ಹೋಳಿಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಥರ ಪಾತ್ರೆ ತೊಗೊಂಡಿದ್ದೀನಿ. ಇಷ್ಟಿದೆ ಪಾತ್ರೆ ನೋಡಿ, ಕಾಣಿಸ್ತಿದೆಯಲ್ಲ. ಈ ಪಾತ್ರೆಗೆ ನಾನೀಗ 250 ಗ್ರಾಮು ತೊಗರಿ ಬೇಳೆನ ಇದರಲ್ಲಿ ಬೇಯಿಸ್ಕೊತಾ ಇದ್ದೀನಿ. 250 ಗ್ರಾಮ್ ಬೇಳೆ ತೊಗೊಂಡ್ರೆ ಅದಕ್ಕೆ 4 ಲೋಟ ನೀರು ಹಾಕೋಬೇಕು. ಹಾಗಾದರೆ ಚೆನ್ನಾಗಿ ಬೇಯುತ್ತೆ, ಇಲ್ಲಾಂದರೆ ಅದು ಅಷ್ಟು ನೀರಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ 250 ಗ್ರಾಮ್ ತೊಗರಿ ಬೇಳೆಗೆ 4 ಲೋಟ, ಇದು 250 ಗ್ರಾಮ್ ಇರುತ್ತೆ ಲೋಟ, ಕಳಿಸ್ತಿದೆಯಲ್ಲ. ಇದಕ್ಕೆ ಇದೇ ಲೋಟದಲ್ಲಿ ಅಳತೆ ತೊಗೋಬೇಕು. ಇದೇ ಲೋಟದಲ್ಲಿ 4 ಲೋಟನ ಇದಕ್ಕೆ ನೀರು ಹಾಕೋಬೇಕು. ಓಕೆನಾ, ಬನ್ನಿ ತೋರಿಸ್ತೀನಿ ನೋಡಿ. ನೋಡಿ ಸ್ವಲ್ಪ ನೀರು ತಗೊಂಡ್ಬರ್ತೀನಿ. ಇವಾಗ 4 ಲೋಟ ನೀರು ಹಾಕಬೇಕು. ಇದರಲ್ಲೇ ನೋಡಿ 2 ಲೋಟ ತೊಗೊಂಡಿದ್ದೀನಿ. 1 ಲೋಟ ನೀರಿಗೆ, ಇನ್ನೊಂದು ಲೋಟ ಬೇಳೆಗೆ ಅಂತ. ಈಗ ಈ ನೀರನ್ನು ನಾವೇನು ಮಾಡ್ತೀವಿ ಅಂದರೆ ಗ್ಯಾಸ್ ಆನ್ ಮಾಡಿಬಿಟ್ಟು ಬೇಯಿಸ್ಬೇಕು. ಅಂದರೆ ಸ್ವಲ್ಪ ನೀರನ್ನು ಕುದಿಸ್ಕೋಬೇಕು. ಈ ನೀರು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಈ ಬೇಳೆನ ಹಾಕೋಬೇಕು. ಓಕೆನಾ, ಈಗ ನಾನು ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೀರನ್ನು ಕುದಿಸ್ತೀವಿ. ಓಕೆನಾ, ಈ ನೀರು ಕುದೀಲಿ ಫ್ರೆಂಡ್ಸ್, ಆಮೇಲೆ ಸಿಗೋಣ. ಫ್ರೆಂಡ್ಸ್, ನೀರೆಲ್ಲ ಕುದೀತಾ ಇದೆ, ಇನ್ನೂ ಸ್ವಲ್ಪ ಕುದಿಬೇಕು. ಫ್ರೆಂಡ್ಸ್, ಇವಾಗ ಕುದೀತಾ ಇದೆ ನೋಡಿ, ಕಾಣಿಸ್ತಿದೆಯಲ್ಲ, ಕುದೀತಿದೆ. ಕರೆಂಟ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಸ್ವಲ್ಪ ಮುಂದೆ ತೋರಿಸ್ತೀನಿ ನೋಡಿ. ಕುದೀತಾ ಇದೆ ನೀರು, ಈ ಥರ ಚೆನ್ನಾಗಿ ನೀರು ಕುದಿಬೇಕು. ಆ ಟೈಮಲ್ಲಿ ನಾವು ಬೇಳೆನ ಹಾಕೋಬೇಕು. ನೀವೀಗ 1/4 kg ಹಾಕ್ತೀರಾ ಅಥವಾ 1 kg ಹಾಕ್ತೀರಾ ಅಥವಾ 1 kg ಹಾಕ್ತೀರಾ, ಅದು ಬಿಟ್ಟಿದ್ದು. ಓಕೆನಾ, ನಿಮ್ಮ ಮನೆಯ ಎಷ್ಟು ಜನ ಅಂತ ನೋಡಿ ಆ ಕ್ವಾಂಟಿಟಿ ಮೇಲೆ ನೋಡ್ಕೊಳ್ಳೋಂಥದ್ದು. ಈಗ ನಾನು ಮಾಡ್ತಿರೋದು ಕೇವಲ 250 ಗ್ರಾಮ್ ತೊಗರಿ ಬೇಳೆದು. ಸೊ ಹಾಗಾಗಿ ನಾವು 1 ಕಪ್ಪು ಬೇಳೆ ಮಾತ್ರ ತೊಗೊಳ್ತೀವಿ. 1 ಕಪ್ಪು ತೊಗರಿ ಬೇಳೆ. ಕೆಲವರು ಕಡಲೆಬೇಳೆ ಹೋಳಿಗೆ ಮಾಡ್ತಾರೆ, ಕೆಲವರು ಹೆಸರುಬೇಳೆ ಹೋಳಿಗೆ ಮಾಡ್ತಾರೆ, ಹಲಸಿನದ್ದು ಆಮೇಲೆ ಕ್ಯಾರೆಟ್ ಹೋಳಿಗೆ, ಕೊಬ್ಬರಿ ಹೋಳಿಗೆ ಅಂತ ಮಾಡ್ತಾರೆ. ಇಲ್ಲ ನಾನು ಮಾಡ್ತಿರೋದು ಮಾತ್ರ ತೊಗರಿಬೇಳೆ. ಕಾಣಿಸ್ತಿದೆಯಲ್ಲ, ತೊಗರಿಬೇಳೆ ಒಂದು, ಅಂದರೆ ಇದು 250 ಗ್ರಾಮ್ ಇದೆ, ಅಂದರೆ 1/4 kg ಇದೆ. ಸೊ ಇದು ಎಷ್ಟು ಹೋಳಿಗೆ ಆಗುತ್ತೆ ಅನ್ನೋದಾದರೆ ಮ್ಯಾಕ್ಸಿಮಮ್ ಅಂದರೆ ಚಿಕ್ಕದಾಗಿ ಅಂದರೆ ಒಂದು 15 ಹೋಳಿಗೆ ಮಾಡ್ಬೋದು. ಇಲ್ಲ ಸ್ವಲ್ಪ ನಾವು ದೊಡ್ಡದಾಗಿ ಮಾಡ್ಕೊತೀವಿ ಅಂದರೆ 12ರಿಂದ 13 ಅಂತೂ ಮ್ಯಾಕ್ಸಿಮಮ್ ಆಗುತ್ತೆ. ಕೆಲವರು ಭಟ್ರೆಲ್ಲ ಹೇಳ್ತಾರೆ 1 kg ಬೇಳೆಯಲ್ಲಿ 25ರಿಂದ 30 ಹೋಳಿಗೆ ಮಾಡ್ಬೋದು ಅಂತ ಹೇಳ್ತಾರೆ. ಅದೇ ಕ್ವಾಂಟಿಟಿ 30 ಹೋಳಿಗೆ ಮಾಡೋದಾದರೆ ನಾವು ಅದರಲ್ಲಿ 1:3 ಅಂದರೆ ಈಗ ನಾನು ಏನಪ್ಪ ಅಂದರೆ ಇದರಲ್ಲಿ 1/4 kg ಮಾತ್ರ ತೊಗೊಂಡಿದ್ದೀನಿ. ಸೊ ನಾವು ಆರಾಮ್ಸೆ ಏನಿಲ್ಲ ಅಂದರೂ ಒಂದು ಚಿಕ್ಕದಾಗಿ ಮಾಡಿದರೆ ಆಗುತ್ತೆ. ಸ್ವಲ್ಪ ದೊಡ್ಡದಾಗಿ ಮಾಡೋರು ಇರ್ತಾರೆ, ಆದರೆ ಭಟ್ರು ಹೇಳೋದು ಮಾತ್ರ 1 kgಗೆ ಅವರು ತೆಳ್ಳಗೆ ಉದ್ದುತ್ತಾರೆ. ಓಕೆ, ಸೊ ಹಾಗಾಗಿ ಒಂದು 30 ಹೋಳಿಗೆ ಆಗುತ್ತೆ ಅಂತಾರೆ. ತೆಳು ಓದಲಿಲ್ಲ ಅಂದರೆ ಒಂದು 25 ಅಂತೂ ಆಗುತ್ತಂತೆ. ಸೊ ಈಗ ನಾನು 250 ಗ್ರಾಮಿಗೆ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಅಂದರೆ ಒಂದು 10 ಹೋಳಿಗೆ ಮೇಲೆ ಮಾಡ್ಬೋದು. ಸೊ ನಮಗೆ ಅಷ್ಟು ಸಾಕಾಗುತ್ತೆ. ಇದು ನೈಟ್ ಟೈಮಿಗೆ ಮತ್ತು ನೆಕ್ಸ್ಟ್ ಡೇ ಊಟ ಮಾಡ್ತಾನೆ ನನ್ನ. ಸೊ ಹಾಗಾಗಿ ನಾನು ನೈಟ್ ಅಂದರೆ ಇವತ್ತು ಅಜ್ಜಿ ಹಬ್ಬ ಎಲ್ಲ 2 ಮಾಡಿ ಆದಮೇಲೆ ನೈಟೇ ಊಟ ಮಾಡೋದು. ಸೊ ಅದಕ್ಕೋಸ್ಕರ ನೈಟ್ ಟೈಮಿಗೆ ಅಂತ ಡೇನು ಮಾಡಿ ಮತ್ತು ನೈಟು ಮಾಡೋದಾಗಿದ್ದರೆ ಅರ್ಧ kg ಬೇಕಾಗುತ್ತೆ. ಯಾಕೆಂದರೆ ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ, ಲೈಕ್ ಮಾಡ್ತೀವಿ ಸ್ವೀಟ. ನಮ್ಮ ಮನೆಯವರು ಜಾಸ್ತಿ ಇಷ್ಟಪಡ್ತಾರೆ, ನನ್ನ ಮಗನ ಇಷ್ಟಪಡ್ತಾನೆ. ಅದರಲ್ಲಿ ಎಣ್ಣೆ ಹೋಳಿಗೆ ಮಾಡಿದ್ರಂತೂ ಇನ್ನೂ ಜಾಸ್ತಿ ಇಷ್ಟಪಡ್ತೀವಿ. ಬಟ್ ನಾನು ಇವತ್ತು ಮಾಡ್ತಿರೋದು ಹಿಟ್ಟಿನ ಹೋಳಿಗೆ ಮಾಡ್ತಾಯಿದ್ದೀನಿ. ಈಗ ನೋಡಿ ಕುದೀತಾ ಇದೆ, ಈ ಥರ ಚೆನ್ನಾಗಿ ಕುದಿಬೇಕು. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇದು ಶೇಂಗಾ ಎಣ್ಣೆ. ಈ ಶೇಂಗಾ ಎಣ್ಣೆನ 1 ಸ್ಪೂನ್ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಆವಾಗ ಇನ್ನೂ ಚೆನ್ನಾಗಿ ಬೇಯುತ್ತೆ. ಓಕೆನಾ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋರು ಹಾಕ್ತಾರೆ, ಯಾಕೆಂದರೆ ಅದು ಕಲ್ಲು ಹಾಕ್ಬೋದಾರೆ, ಜಾಸ್ತಿ ಹಾಕೋಬಾರ್ದು. ನೋಡಿ ಇಷ್ಟೇ ಕಾಣಿಸ್ತಿದೆಯಲ್ಲ, ಇಷ್ಟು ಹಾಕಿದರೆ ಸಾಕು. ಇದರಲ್ಲಿ ಅರ್ಧ ಹಾಕ್ತೀನಿ ನಾನು, ಕಾಣಿಸ್ತಿದೆಯಲ್ಲ, 1 ಪಿಂಚ್ ಹಾಕ್ತೀವಲ್ಲ ಅಷ್ಟು, 1 ಪಿಂಚ್. ಯಾಕೆ ಅಂದರೆ ಉಪ್ಪನ್ನ ಎಲ್ಲದರಲ್ಲೂ ಸೇರಿಸ್ಬೇಕಂತೆ, ಚೂರಾಗಿ ಉಪ್ಪು ಹುಳಿ ಖಾರ ಅಂತ ಹೇಳ್ತಾರಲ್ವ. ಸೊ ಇದು ಸ್ವೀಟು ನಾನು ಮಾಡ್ತೀವಲ್ಲ, ಆದರೂ ಕೂಡ ಉಪ್ಪಿನ ಅಂಶ ಇರಬೇಕಂತೆ. ಅದೇನೋ ನನಗೂ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಐಡಿಯಾ. ಸೊ ಅದಕ್ಕೆ ಹಾಕಿದ್ದೀನಿ ನಾನು ಕೂಡ. ನೋಡಿ, ಈ ಲೋಟದಲ್ಲಿ 1 ಲೋಟ ಹಾಕಿದ್ದೀನಿ ತೊಗರಿ ಬೇಳೆನ. ಅದಕ್ಕೆ 1 ಲೋಟ ತೊಗರಿ ಬೇಳೆಗೆ 4 ಲೋಟ, ಇದೇ ಲೋಟದಲ್ಲಿ 4 ಲೋಟ ನೀರು ಹಾಕಿ ಬಿಸಿ ಮಾಡ್ಕೊಂಡಿದ್ದು ನೋಡಿದ್ರಲ್ಲ ನೀವು. 4 ಲೋಟ ನೀರಿಗೆ 1 ಕಪ್ಪು ತೊಗರಿ ಬೇಳೆ ಹಾಕಿದ್ದೀನಿ. ಓಕೆನಾ, ನೀವು ಅರ್ಧ kg ಅಂದರೆ 500 ಗ್ರಾಮು ನೀವೇನಾದರೂ ಬೇಳೆ ಬೇಯಿಸ್ತಿದ್ದೀರಾ ಅಂದರೆ 8 ಲೋಟ ಈ ಥರದ್ರಲ್ಲಿ, ಇದರಲ್ಲಿ 2 ಲೋಟ ತೊಗರಿಬೇಳೆ ಹಾಕಬೇಕು, 8 ಲೋಟ ನೀರು ಹಾಕೋಬೇಕು. ಹಂಗಾದರೆ ನಮಗೆ ಅದರಲ್ಲಿ ಕಟ್ಟು ಚೆನ್ನಾಗಿ ಬರುತ್ತೆ. ಕಟ್ಟು ಅಂದರೆ ತೊಗರಿಬೇಳೆ ಬೆಂದಿರುತ್ತಲ್ಲ, ಆ ನೀರನ್ನು ನಾವು ಕಟ್ಟಿನ ಸಾರು ಅಂದರೆ ಹೋಳಿಗೆ ಸಾರು ಅಂತ ಹೇಳ್ತೀವಲ್ಲ, ಆ ಹೋಳಿಗೆ ಸಾರಿಗೆ ಅದನ್ನೇ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಕಟ್ಟು ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರನ್ನ ಜಾಸ್ತಿ ತೊಗೊಂಡಿದ್ದೀನಿ.
ಓಕೆನಾ. ಆಮೇಲೆ ಚೆನ್ನಾಗಿ ಬೇಯುತ್ತೆ. ನಾವು ಸ್ವಲ್ಪ 1:2 ನೀರು ಹಾಕಿದ್ವಿ ಅಂದರೆ ಚೆನ್ನಾಗಿ ಬೇಯೋದಿಲ್ಲ. ಆಮೇಲೆ ಕಟ್ಟು ನಮಗೆ ಜಾಸ್ತಿ ಬರೋದಿಲ್ಲ. ನಮ್ಮ ಮನೇಲಿ ಸ್ವಲ್ಪ ಕಟ್ಟಿನ ಸಾಂಬಾರು ಅಂದರೆ ಒಳ್ಳೆ ಸಾಂಬಾರು ತುಂಬ ಇಷ್ಟಪಡ್ತೀವಿ. ಸೊ ಹಾಗಾಗಿ ನಾನು ಕಟ್ಟು ಜಾಸ್ತಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಅಂದರೆ ಆಲ್ಮೋಸ್ಟ್ ಈ ಥರ ತಗೊಂಡ್ರೆ ಚೆನ್ನಾಗಿ 1:4 ತೊಗೋಬೇಕು. 1 ಲೋಟ ತೊಗರಿಬೇಳೆಗೆ 4 ಲೋಟ ನೀರು ಹಾಕೋಬೇಕು. 2 ಲೋಟ ತೊಗರಿಬೇಳೆಗೆ 8 ಲೋಟ ನೀರು ಹಾಕೋಬೇಕು. ಓಕೆನಾ. ಈ ಥರ ಇದು 250 ಗ್ರಾಮ್ ಮಾತ್ರ. ಈಗ ಇದು ಬೇಯಲಿ ಫ್ರೆಂಡ್ಸ್, ಇದನ್ನು ಬಿಡ್ತೀನಿ ಚೆನ್ನಾಗಿ ಬೇಯಲಿ, ಆಮೇಲೆ ಸಿಗ ಫ್ರೆಂಡ್ಸ್. ಇವಾಗ ಇದು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಕಾಣಿಸ್ತಿದೆಯಲ್ಲ, ನಾನು ಇದನ್ನೇ ಯೂಸ್ ಮಾಡೋವಂಥದ್ದು ಮೈದಾ ಹಿಟ್ಟನ್ನು. ಈ ಮೈದಾ ಹಿಟ್ಟನ್ನು ನಾವು ಇವಾಗ ಸಾಣಿಸ್ಕೋಬೇಕು. ಅಂದರೆ ಈ ಥರ ಜರಡಿ, ನಾನು ಇದಾದರೆ ಚಲೋದಿಲ್ಲ ಅಂತೇಳಿ ಈ ಥರ ತೊಗೊಂಡಿದ್ದೀನಿ. ಮನೇಲಿ ಇದಕ್ಕಿಂತ ಅಲ್ಲೊಂದು ಜರಡಿ ಇರುತ್ತಲ್ಲ, ಅದರಲ್ಲಿ ಅಂದರೆ ಸ್ಟ್ರೈನರ್ ತೊಗೊಂಡು ಅದನ್ನು ಹಿಟ್ಟನ್ನು ಸಾಣಿಸ್ಕೋಬೇಕು. ಓಕೆ, ಈಗ ಇದನ್ನು ಸಾಣಿಸ್ಕೊತೀನಿ. ಇದು ತೊಗರಿಬೇಳೆ ಹೋಳಿಗೆಗೆ ಹಿಟ್ಟು ಕಣಕ ಅಂತ ಹೇಳ್ತೀವಲ್ಲ, ಇದನ್ನು ಮಾಡ್ಕೊಳ್ಳೋಕ್ಕಿದೆ ಕಲಸಿ. ಅದಕ್ಕಿಂತ ಮುಂಚೆ ಯಾಕೆಂದರೆ ಹುಳ ಇರುತ್ತೆ, ಕಲ್ಲಿರುತ್ತೆ, ಸೊ ಹಾಗಾಗಿ ಇದನ್ನು ಸೋಸ್ಕೊಂಡು ಕಲಿಸ್ಕೋಬೇಕು. ಓಕೆ, ಇದನ್ನು ಕೂಡ ಆ 1 ಲೋಟಷ್ಟು ನಾನು ಹಿಟ್ಟು ತರ್ತೀನಿ. ಅಂದರೆ 250 ಗ್ರಾಮ್ ತೊಗರಿಬೇಳೆಗೆ 250 ಗ್ರಾಮಷ್ಟು ಹಿಟ್ಟನ್ನು ತಗೋತೀನಿ. ಓಕೆನಾ. ಮೈದಾ ಹಿಟ್ಟು ಅಂದರೆ 1/2 kg, ಇಲ್ಲ ಅಂದರೆ ಆಗೋದಿಲ್ಲ. ಅದಕ್ಕೋಸ್ಕರ 2 ಸಮ ಪ್ರಮಾಣದಲ್ಲೇ ಇರಬೇಕು. ಹಂಗಾಗಿ ನಿಮಗೆ ಕ್ವಾಂಟಿಟಿ ಗೊತ್ತಾಗುತ್ತೆ. ಯಾಕೆಂದರೆ ಕಲಿಯೋದಕ್ಕೋಸ್ಕರ ಅಂತ ಹೇಳ್ತಾ ಇರೋದು. ಮತ್ತು ಜಾಸ್ತಿನೂ ತೊಗೋಬಾರ್ದು, ಕಡಿಮೆನೂ ತೊಗೋಬಾರ್ದು. ಯಾವ ಲೋಟದಲ್ಲಿ ನೀವು ತೊಗೊತೀರಲ್ಲ ಅದೇ ಲೋಟದಲ್ಲೇ ನೀವು ಮೈದಾ ಹಿಟ್ಟು ಕೂಡ ತೊಗೊಂಡು ಅದನ್ನು ಸಾಣಿಸ್ಕೊಂಡು. ಫ್ರೆಂಡ್ಸ್, ಇವಾಗ ಸಾಣಿಸ್ಕೊಂಡಿದ್ದೀನಿ. ಇದಕ್ಕೀಗ ಒಂಚೂರು ಉಪ್ಪು, ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಕಲಿಸ್ಕೊತೀನಿ. ನೀರು ಹಾಕಿ ನೋಡಿ ಯಾವ ರೀತಿ ಕಲಿಸ್ತೀನಿ ನೋಡಿ. ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ, ಇದಕ್ಕೆ ಹಾಕ್ತಾಯಿದ್ದೀನಿ. ಜಾಸ್ತಿನೂ ಹಾಕೋಬಾರ್ದು. ಈಗ ಇದಕ್ಕೆ ಅಳತೆ ತೋರಿಸ್ಬೇಕಲ್ಲ ನೋಡಿ. 1 ಲೋಟ ತೊಗೊಂಡಿದ್ದೀನಲ್ಲ, ಇದೇ ಲೋಟದಲ್ಲೇ ನಾನೀಗ ಹಿಟ್ಟನ್ನು ತೊಗೋತೀನಿ. ಫ್ರೆಂಡ್ಸ್ ನೋಡಿ, ಇದು 250 ಗ್ರಾಮು ಹಿಟ್ಟಿದೆ, ಅಂದರೆ ಮೈದಾ ಹಿಟ್ಟು. ಈಗ ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ. ಈಗ ಇದಕ್ಕೆ 1/4 kg ಅಂದರೆ 250 ಗ್ರಾಮ್ ಮೈದಾ ಹಿಟ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ನೋಡಿ, ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊತಿದ್ದೀನಿ. ನನ್ನ ಸ್ವಲ್ಪ ಕಲರ್ ಇಷ್ಟಪಡ್ತದೆ, ಸೊ ಹಾಗಾಗಿ ನಾನು ಚಿಟಿಕೆ ಅಂದರೆ ತೀರಾ ಏನು ಕಲರ್ ಕಳಿಸಿದ್ದು ಒಂದು ಚಿಟಿಕೆ ಹಾಕಿದರೆ ಕೆಲವು ಜಾಸ್ತಿ ಹಾಕ್ಬಿಡ್ತಾರೆ, ಫುಲ್ ರೆಡಿಶ್ ಕಲರ್ ಕಾಣ್ತದೆ. ಆ ಥರ ಮಾಡ್ಕೊಡ್ತೀವಿ. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತೀನಿ. ಓಕೆನಾ, ಚೆನ್ನಾಗಿ ಬರುತ್ತೆ ನಿಮಗೆ. ಇವಾಗ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದನ್ನು ನೋಡಿಕೊಂಡು ಕಲಿಸ್ಕೋಬೇಕು. ತೀರ ತೆಳ್ಳಗೆ ಕಲಿಸ್ಬಾರ್ದು, ತೀರ ಗಟ್ಟಿನೂ ಕಲಿಸ್ಬಾರ್ದು. ಇದನ್ನು ನೋಡಿ ಕಲಿಸ್ತಿದ್ದೆಲ್ಲ ಈ ಥರ ಕಲಿಸ್ಕೊಂಡು ಇದನ್ನು ಇನ್ನೊಂದು ಫ್ರೆಂಡ್ಸ್ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಈ ಹಿಟ್ಟು ಕಲಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಈರುಳ್ಳಿ ಅಂದರೆ ಆನಿಯನ್ ಅದನ್ನು ಇದರ ಹತ್ರ ಇಡಬಾರ್ದು. ಈರುಳ್ಳಿ ಏನಾದರೂ ಅಕ್ಕಪಕ್ಕ ಪೀಸಸ್ ಆಗಲಿ, ಈರುಳ್ಳಿ ಗೆಡ್ಡೆ ಇರುತ್ತಲ್ಲ ಅದಾಗಲಿ ಇಟ್ವಿ ಅಂದರೆ ಗಡ್ಡೆ ಅದು ಈರುಳ್ಳಿ ಅಂದರೆ ಆನಿಯನ್ ಇಟ್ವಿ ಅಂದರೆ ಇದು ಒಳಗೆ ಸರಿಯಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಮಾಡಿ ಕಲಿಸ್ತಾ ಇದ್ದೀರಾ ಅಂದರೆ ಸ್ವಲ್ಪ ದೂರದಲ್ಲಿ ಈರುಳ್ಳಿ ಪೀಸಸ್ ಆಗಿರ್ಬೋದು ಅಥವಾ ಈರುಳ್ಳಿ ನಾವು ದೂರ ಇಟ್ಟು ಕಲಿಸಿ. ಇಲ್ಲ ಅಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ, ಹೋಳಿಗೆ ಸರಿಯಾಗಿ ಬರೋದಿಲ್ಲ, ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಹೋಳಿಗೆ ಈರುಳ್ಳಿನ ಇಡಬೇಡಿ. ಈಗ ಕೋಸಂಬರಿಗೆ ಅಂತ ಹೆಚ್ಚಿರ್ತೀವಿ ಅಥವಾ ಹೋಳಿಗೆ ಸಾರಿಗೆ ಅಂತೇಳಿ ಈರುಳ್ಳಿ ಯೂಸ್ ಮಾಡ್ತೀವಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಇದನ್ನು ಈ ಥರ ಆದ ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ಅರ್ಧ ಲೋಟ ಮಾತ್ರ ನೀರು ಹಾಕಿದ್ದೀನಿ. ಇನ್ನು ಮುಕ್ಕಾಲು ಭಾಗದಷ್ಟು ಅರ್ಧ ಲೋಟ ಹಾಕಿದ್ದೀನಿ. ಇನ್ನು ಅರ್ಧ ಲೋಟ ನೀರು ಬಿಟ್ಟಿದ್ದೀನಿ. ಜಾಸ್ತಿ ಹಾಕ್ಬಾರ್ದು ಫ್ರೆಂಡ್ಸ್. ನೀರು ಒಂದು ಲೋಟ ಹಿಟ್ಟಿಗೆ 1 ಲೋಟ ನೀರು ತೊಗೊಂಡಿದ್ದೆ, ಅದರಲ್ಲಿ ಅರ್ಧ ಲೋಟ ಮಾತ್ರ ನೀರನ್ನು ಹಾಕಿದ್ದೀನಿ. ಕಾಣಿಸ್ತಿದೆಯಲ್ಲ, ಇದು ಅಡುಗೆ ಮಾಡೋ ಭಟ್ರು ಹೇಳ್ತಾರೆ ಜಾಸ್ತಿ ತೆಳ್ಳಗೂ ಇರಬಾರ್ದು ಹೋಳಿಗೆ ಹಿಟ್ಟು, ಮತ್ತು ಗಟ್ಟಿನೂ ಇರಬಾರ್ದಂತೆ. ಓಕೆನಾ, ಈ ಅರ್ಥದಲ್ಲಿ ಇರಬೇಕು ನೋಡಿ. ಕಾಣಿಸ್ತಿದೆಯಲ್ಲ, ಈಗ ನಾವು ಇದಕ್ಕೆ ಆಯಿಲ್ ಅಪ್ಲೈ ಮಾಡೋಣ, ಅಂದರೆ ಆಯಿಲ್ ಹಾಕೋಣ. ಓಕೆನಾ, ನೋಡಿ ಇಲ್ಲೇ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ. ಇದಕ್ಕೆ ಕೈಯಲ್ಲಿ ಹಾಕಿ ಮೇಲ್ಗಡೆ ಇದು ಗಂಟು ಆಗಬಾರ್ದು, ಆ ರೀತಿ ಕಲಿಸ್ಕೋಬೇಕು. ಈಗ ನೀವು ಜಾಮೂನ್ ಮಾಡಬೇಕಾದ್ರೆ ಕಲಿಸ್ತೀರಾ ನೋಡಿ, ಉಂಡೆಗಳನ್ನು ಮಾಡಿಕೊಂಡು ಆ ಥರ ಇದು ಗಂಟು ಆಗದೆ ಇರೋ ರೀತಿ. ಇದಕ್ಕೆ ಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಕೈ ಬಿಟ್ರಿ ಅಂದರೆ ತುಂಬ ಚೆನ್ನಾಗಿ ನೆನೆಯುತ್ತೆ ಇದು. ಅವ್ರು ಭಟ್ರಾದರೂ ಅಷ್ಟೇ ತುಂಬ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿರ್ತಾರೆ ನೋಡಿ. ಈಗ ಎಣ್ಣೆಲ್ಲ ಕಾಣಿಸ್ತಿದೆ ಅನಿಸುತ್ತೆ ನೋಡಿ, ಇಲ್ಲಿ ಜಿಟ್ಟು ಕಾಣ್ತಿದೆ. ಈ ಥರ ಇದು ಬೇಗ ನೆನೆಯುತ್ತೆ. ಇದನ್ನು ನೀವು ಬೇಳೆ ಬೇಯಿಸ್ತೀರಲ್ಲ ಆ ಟೈಮಲ್ಲಿ ಇದನ್ನು ಒಂದು ಸೈಡಿಗೆ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಹಿಟ್ಟು ನೆನೆಯೋದಿಲ್ಲ. ಅಟ್ಲೀಸ್ಟ್ 2 hours ಆದರೂ ಹಿಟ್ಟು ನೆನೆದಿರಬೇಕು. ಹಂಗಾದರೆ ಮಾತ್ರ ಹೋಳಿಗೆ ತುಂಬ ಚೆನ್ನಾಗಿ ಉದ್ದಿ ಬರುತ್ತೆ, ಚೆನ್ನಾಗಾಗುತ್ತೆ, ಸ್ಮೂತಾಗಿ ಬರುತ್ತೆ ಹೋಳಿಗೆ. ಇಲ್ಲ ನೀವು ಅವಾಗಲೇ ಕಲಿಸ್ಕೊಂಡು ಅವಾಗಲೇ ಮಾಡ್ತೀವಿ ಅಂದರೆ ಕಣಕ ಅಷ್ಟು ನೆಂದಿರೋದಿಲ್ಲ. ಸೊ ಹಾಗಾಗಿ ನೀವು ಚೆನ್ನಾಗಿ ಒಂದು 2 ತಾಸು ಮುಂಚೆನೇ ಕಲಿಸಿದ್ದೀರಿ ಅಂದರೆ ನೋಡಿ ನಿಮ್ಮ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ನೋಡಿ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಅದು ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತೀನಿ. ಈಗ ನಾನು ಇದನ್ನು ಕಲಿಸಿದ್ದು ಆಯಿತು. ಇಷ್ಟೇ ಫ್ರೆಂಡ್ಸ್, ನಾನು ಮಾಡೋದು ಜಾಸ್ತಿ ಏನು ಮಾಡೋಲ್ಲ. ಕೆಲವರು ಇನ್ನೂ ಏನೇನೋ ಹಾಕ್ತಾರೆ, ನಾನು ಈ ಥರ ಏನೂ ಹಾಕೋಲ್ಲ. ಜಸ್ಟ್ ಸಣ್ಣ ಉಪ್ಪು, ಒಂದು ಚಿಟಿಕೆ ಅರಿಶಿನ, ಒಂಚೂರು ಎಣ್ಣೆ ಹಿಂಗೆ ಹಾಕಿ ಕಾಯಿಸ್ಬಿಟ್ರೆ ನಮ್ಮ ಕಣಕ ಸರಿ. ಸೊ ಇನ್ನೂ ಇರೋದೆಲ್ಲ ಹಾಕಿ ಮಾಡೋದಕ್ಕಿಂತ ಈ ಥರ ಸಿಂಪಲಾಗಿ ಮಾಡಬೇಕು, ಆವಾಗ ಚೆನ್ನಾಗೂ ಆಗುತ್ತೆ. ನಾವು ಯಾವ ರೀತಿ ಕಲಿಸ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಓಕೆನಾ, ಕೆಲವರು ನನಗೆ ಅದು ಇದು ಅಂತ ಏನೇನೋ ತೋರಿಸ್ತಾರೆ, ಬಟ್ ನನಗೆ ಅಷ್ಟೊಂದಿಲ್ಲ ಪೇಷನ್ಸ್ ಇಲ್ಲ. ಈಗಿನ ಜನ್ರೇಷನ್ ಅವರು ನಾವೆಲ್ಲ ಅಷ್ಟೇ ಕೆಡ್ಸ್ಕೊಳ್ಳೋದು ಇಲ್ಲ. ಎಷ್ಟಿರುತ್ತೆ ಅದರಲ್ಲೇ ಮಾಡ್ಕೊಂಡು ಜಯ ನೋಡಲ್ಲ ನಾವೆಲ್ಲ. ಒಂದು ನಿಮಿಷ
ಫ್ರೆಂಡ್ಸ್ ಈ ರೀತಿ ಕಲಿಸಿಟ್ಟಿದ್ದೀನಿ ಕಣಕನ ಈ ರೀತಿ ಇಷ್ಟು ಕಟ್ಟಿ ಇರಬೇಕು, ತೀರ ಕಟ್ಟಿವಲ್ಲ ತೀರ ತೆಳುವಲ್ಲ, ಈ ರೀತಿ ಮೀಡಿಯಂ ಸೈಜಲ್ಲಿ ಕಾಣಿಸ್ತಿದ್ದಲ್ಲ ನೋಡಿ, ಇದನ್ನು ಬರೋ ಥರ ಇರಬೇಕು. ಓಕೆನಾ, ಇದು ಕಣಕನ ಒಂದು ಸೈಡ್ ಇಟ್ಬಿಡೋಣ. ಈರುಳ್ಳಿ ಮಾತ್ರ ಯಾವ ಕಾರಣಕ್ಕೂ ಇದಕ್ಕೆ ಟಚ್ ಆಗಬಾರ್ದು, ಅಂದರೆ ಹತ್ರ ಇಟ್ಟು ಅಂದರೆ ಇದು ಇಟ್ಟು ಕೆಟ್ಟಬಿಡುತ್ತೆ, ಹೋಗಿ ಸರಿ ಬರಲ್ಲ. ಇದೊಂಥರ ಟಿಪ್ಸ್ ಅಂತಲೇ ಅನ್ಕೊಳ್ಳಿ. ಓಕೆನಾ, ಇದಕ್ಕೆ ಎಣ್ಣೆ ಮೇಲೆ ಸವರಿದ್ದೀನಿ, ಹಂಗಾದ್ರೆ ಒಂಥರ ಗಟ್ಟಿ ಗಟ್ಟಿ ಅನ್ಸಲ್ಲ ಅಂತೇಳಿ ಎಣ್ಣೆ ಸ್ವಲ್ಪ ಮೇಲೆ ಅಪ್ಲೈ ಮಾಡಿ, ಹಂಗಾದ್ರೆ ಮತ್ತೆ ಚೆನ್ನಾಗಿರುತ್ತೆ. ಇದನ್ನು 2 hours ಬಿಡ್ತೀನಿ. 2 hours ಬಿಟ್ಬಿಟ್ಟು ಆಮೇಲೆ ಹೋಳಿಗೆ ಮಾಡೋದಕ್ಕೆ ತಗೋತೀನಿ. ಈಗ ನಮ್ಮ ಕಣಕ ರೆಡಿ. ಇದನ್ನ ಈ ಥರ ಇದೆ, ಇದಿದೆ, ಇನ್ನೂ ಸ್ವಲ್ಪ ಬೇಯಬೇಕಿದ್ದೀನಿ. ಸೊ 4 ಲೋಟ ನೀರು ಹಾಕಿದ್ದೀನಿ, ಆದರೂ ಕೂಡ ಬೇಳೆ ಗಟ್ಟಿದೆ, ಇದು ಗಟ್ಟಿ ಬರುತ್ತೆ ಬೇಳೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಅಂತ ಅನಿಸ್ತಿದೆ. ಕೆಲವೊಂದು ಬೇಳೆ ಹೈಬ್ರಿಡ್ ಬೇಳೆ ಆದರೆ ಬೇಗ ಬೇಯೋದಿಲ್ಲ, ಮತ್ತು ನೀರು ಕೂಡ ಜಾಸ್ತಿ ಬೇಕಾಗುತ್ತೆ. ಇದು ಜವಾರಿ ಬೇಳೆ ಆದರೆ ಬೇಗ ಬೆಂದ್ಬಿಡುತ್ತೆ. ನೋಡಿ, ನೀವು ಬೇಯಬೇಕಿದೆ ಇನ್ನೊಂದು ಸ್ವಲ್ಪ ನೀರು, ಆಮೇಲೆ ಸಿಗೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾ, ನೀರು ಹಾಕಿದ್ರೆ ಅಷ್ಟು ಸೆಟ್ ಆಗೋದಿಲ್ಲ. ನೋಡೋಣ, ಇದರಲ್ಲೇ ಟ್ರೈ ಮಾಡ್ತೀನಿ. ಕಳಿಸ್ತಿದೆಯಲ್ಲ ಇದಕ್ಕೆ ಇನ್ನೊಂದು ಲೋಟ ನೀರು ಹಾಕ್ತಾಯಿದ್ದೀನಿ, ಯಾಕೆಂದರೆ ಹೋಳಿಗೆ ಸಾಂಬಾರು ಮಾಡ್ತಿದ್ದೀನಿ, ಸ್ವಲ್ಪ ಕಟ್ಟು ಕಡಿಮೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ, ಇಲ್ಲಾಂದರೆ ಅದು ಸರಿಯಾಗಿ ಬೇಯೋದಿಲ್ಲ, ಮತ್ತು ಕಟ್ಟು ಹೋಳಿಗೆ ಸಾಂಬಾರಿಗೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೀವು ಕೂಡ ಕಡಿಮೆ ಹಾಕಿದ ನೀರು ಅಂದರೆ ಆ ಥರ ಹಾಕ್ಕೊಳ್ಳಿ. ಓಕೆನಾ, ಅದಾದರೆ ಚೆನ್ನಾಗಿ ಬೇಯೋದು, ಇಲ್ಲ ಬೆಂದಿರೋದಿಲ್ಲ, ಹಾಗೆ ಕಟಕ ಅಂತ ಹೋಳಿಗೆ ಮಾಡಬೇಕಾದ್ರೆ ಅದರಲ್ಲಿ ಬೇಳೆ ಸಿಕ್ಕಾಗುತ್ತೆ. ನಾವು ಏನೇ ಮಿಕ್ಸಿ ಮಾಡ್ತೀವಿ, ಏನೇ ಗ್ರೈಂಡರ್ ಮಾಡ್ತೀವಿ ಅಂದರೂ ಕೂಡ ನಮಗೆ ಬೇಳೆ ಸಿಕ್ಕಾಗುತ್ತೆ. ಅದಕ್ಕೋಸ್ಕರ ನೀರು ಚೆನ್ನಾಗಿ ಹಾಕಿ ಈಗ 5 ಲೋಟ ನೀರು ಹಾಕಿದ್ದೀನಿ, 150 ಗ್ರಾಮ್ ತೊಗರಿಬೇಳೆಗೆ. ನೋಡಿ ಇಷ್ಟು ಕಾಣಿಸ್ತಿದೆ ಕ್ವಾಂಟಿಟಿ. ನೀರು ಇದೀಗ ಒಂದು ಚೆನ್ನಾಗಿ ಕುದಿಸೋಣ, ಸ್ವಲ್ಪ ಕುಡಿಲಿ. 1 ಲೋಟ ಬೆಲ್ಲ ತಗೊಂಡಿದ್ದೀನಿ, ಇದರಲ್ಲಿ 1 ಲೋಟ ಬೆಲ್ಲ ಹಾಕಬೇಕು. 1 ಲೋಟ ಮೈದಾ ಹಿಟ್ಟು, 1 ಲೋಟ ಬೆಲ್ಲ, 1 ಲೋಟ ತೊಗರಿಬೇಳೆ. ಇದೆ ಅಂತಲೇ ತೊಗೊಬೇಕು, ಇಲ್ಲಾಂದರೆ ಸ್ವೀಟು ಕಡಿಮೆ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ನೋಡಿ ಈ ಥರ ಪುಡಿ ಮಾಡಿಟ್ಕೊಂಡಿರುವಂಥ ಬೆಲ್ಲ, ಇದನ್ನು ಕಟ್ಟು ಬಸ್ಕೊಂಡಾದ್ಮೇಲೆ ಎಲ್ಲ ರೆಡಿ ಮಾಡಿಟ್ಕೋಬೇಕು. ಆವಾಗಲೇ ಈ ಥರ ರೆಡಿ ಮಾಡಿ ಜಜ್ಕೊಂಡು ಬೆಲ್ಲನ, ಅಂದರೆ ಜಾಗಿ ಅಂತ ಹೇಳ್ತೀವಲ್ಲ ಅದನ್ನು ಚೆನ್ನಾಗಿ ಈ ಥರ ಪುಡಿ ಮಾಡಿ ಇದನ್ನು ಸ್ವಲ್ಪ ಸಣ್ಣ ಜಾಗದಲ್ಲಿ ಇದನ್ನು ಹಾಕೊಂಡಿದ್ದೀನಿ. ಓಕೆನಾ, 1 ಲೋಟ ಬೆಲ್ಲ ಮತ್ತು 1 ಲೋಟ ತೊಗರಿಬೇಳೆ, 1 ಲೋಟ ಮೈದಾ ಹಿಟ್ಟು, ಇದೇ ಅಳತೆನೇ ತೊಗೋಬೇಕು. ಇದರಲ್ಲಿ 2 ಲೋಟ ಬೆಲ್ಲ ತೊಗೊಂಡ್ರೆ 2 ಲೋಟ ಬೇಳೆ, 2 ಲೋಟ ಮೈದಾ ಹಿಟ್ಟು, ಈ ಥರ ಅಳತೆನೇ ತೊಗೋಬೇಕು. ನಾನು ಒಂದೊಂದೇ ಲೋಟ ಎಲ್ಲ ತಗೊಂಡಿರೋದು, ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಏಲಕ್ಕಾಯಿ ಹಾಕೋತೀನಿ, ಈ ಥರ ಇರೋದಲ್ಲ ಕಾಣಿಸ್ತಿದ್ದೆಲ್ಲ, ಇಷ್ಟೊಂದು ಅಂತ ಹೇಳ್ಕೊಡಿ, ನೀವು ತೋರಿಸಿದಕ್ಕೋಸ್ಕರ ತಗೊಂಡು ಇದರಲ್ಲಿ ಒಂದು ಮಾತ್ರ ಹಾಕ್ತಾಯಿದ್ದೀನಿ. ಇದ್ರದ್ದು ಹಾಗೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕ್ತೀವಿ. ಆಮೇಲೆ ನಾವು ಮಿಕ್ಸಿ ಅಥವಾ ಗ್ರೈಂಡ್ ಮಾಡ್ಕೊತೀವಲ್ಲ, ಆಮೇಲೆ ಅದು ಎಲ್ಲ ಬೆಂದ್ಬಿಡುತ್ತೆ. ಓಕೆನಾ, ಹೋಗೋಣ. ಏಲಕ್ಕಿದು ಹಾಕಿದೆ ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಏಲಕ್ಕಿ. ಇದು ಹೋಳಿಗೆ ಸಾರಿಗೆ ಕಟ್ ತಗೊಳ್ತೀನಿ. ಹೋಳಿಗೆ ಸಾರು ಮಾಡೋದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಬೇಕು, ಅದಕ್ಕೋಸ್ಕರ ಈ ಥರ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಓಕೆನಾ, ನೋಡಿ ಇದನ್ನು ಕಟ್ಟನ್ನು ಇದರಲ್ಲಿ ಬಸ್ಕೊಂಡ್ಬಿಡೋಣ. ಹಾಗೆ ಬೆಂದಿದೆ ತೋರಿಸ್ತೀನಿ ನಿಮಗೆ. ನೋಡಿ ಕಾಣಿಸ್ತಿದೆಯಲ್ಲ, ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ಫ್ರೆಂಡ್ಸ್, ಹಾಗಾಗಿ ಒಂದು ನಿಮಿಷ. ನೋಡಿ ಚೆನ್ನಾಗಿ ಬೆಂದಿದೆ, ಮೊಸರು ಮೊಸರು ಕಾಣಿಸ್ತಿದೆ. ಬಸ್ಬಿಡ್ತೀನಿ. ಸುಡ್ತಾ ಇರುತ್ತೆ ತುಂಬ, ಸೊ ಕೇರ್ಫುಲ್ ಮಾಡ್ಕೊಳ್ಳಿ. ಅದು ಹೊಗೆಲ್ಲ ಬೈತಿರುತ್ತೆ ಕೈಗೆ, ಸೊ ನನಗೆ ತುಂಬ ಸುಡ್ತಾ ಇದೆ. ಬಟ್ ಅವರು ನೋಡಿ ಈ ರೀತಿ ಬಸ್ಕೊಂಬಿಡೋಣ. ನಂದು ಹೋಳಿಗೆ ಬಸಿ ಇದು ಸ್ಟ್ರೈನರ್ ಇದೆ, ಸೊ ಬೇಳೆ ಬಸಿ ಸ್ಟ್ರೈನರ್ ಇದೆ, ಹೋಳಿಗೆ ಬಸಿ ಆಗುತ್ತೆ ಸಾರಿಗೆ. ಆದರೆ ಏನು ಮಾಡೋದು, ಅದು ಮೇಲೆ ಇಟ್ಬಿಟ್ಟಿದ್ದೀನಿ, ಸಿಕ್ಕಿಲ್ಲ. ಸೊ ಸಿಕ್ಕಿದೆ ಇದು ಇವಾಗ ಸ್ವಲ್ಪ ಕಳಿಸಿದಲ್ಲ, ಇದು ಸಾರಿಗೆ ಹಾಕ್ತಿದ್ದೀನಿ. ಸಾರಿ ಈ ಥರ ಆಗ್ತಿರುತ್ತೆ, ಸ್ಟ್ರೈನರ್ ಅದಾಗಿದ್ದರೆ ಅದು ಆಗ್ತಿಲ್ಲ. ನೀವು ಸ್ವಲ್ಪ ಸ್ಟ್ರೈನರ್ ಸ್ಟೀಲ್ ಬರುತ್ತಲ್ಲ ಅದರಲ್ಲಿ ಮಾಡ್ಕೊಳ್ಳಿ. ನನಗಂದರೆ ಅಭ್ಯಾಸ ಇದೆ, ಸೊ ಹಾಗಾಗಿ ನಾನು ಇದರಲ್ಲೇ ಮಾಡ್ಕೊಂಡೆ. ನೀವು ಇದು ತುಂಬ ಸುತ್ತ ಇರುತ್ತೆ, ಇದು ಮಾಡ್ಕೊಳ್ತೀವಿ. ಸ್ಟೀಲ್ ಸ್ಟ್ರೈನರ್ ಬರುತ್ತಲ್ಲ, ಬೇರೆ ಕಟ್ಟುಗಳನ್ನು ಬರೋದಕ್ಕೆ ಆ ಸ್ಟ್ರೈನರ್ ತಗೊಳ್ಳಿ. ತೋರಿಸ್ತೀನಿ ಅದು ನಾನು ಒಂದು ನಿಮಿಷ. ಇದು ಸ್ವಲ್ಪ ಕಟ್ಕೊಳ್ತೀನಿ, ಈ ಥರ ಎಲ್ಲ ತಗೊಂಡ್ರೆ ನೋಡಿ ಇದಾಯಿತು. ಈ ಕಟ್ಟು ಅಷ್ಟೊಂದಕ್ಕೆ ಎಷ್ಟು ಬಂದಿದೆ ನೋಡಿ, 5 ಲೋಟ ನೀರು ಇಷ್ಟೇ ಕಟ್ಕೊಂಡಿರೋದು. ಯಾಕೆಂದರೆ ಹೈಬ್ರಿಡ್ ಇದು ಬೇಳೆ, ಸೊ ಹಾಗಾಗಿ ತುಂಬ ನೀರು ಇಟ್ಕೊಳುತ್ತೆ. ಜವಾರಿ ಬೇಳೆ ಆದರೆ ಅಷ್ಟೊಂದು ನೀರು ಇಟ್ಕೊಳ್ಳೋಲ್ಲ. 5 ಲೋಟ ನೀರು ಹಾಕಿದ್ದೆ, 250 ಗ್ರಾಮ್ ತೊಗರಿ ಬೇಳೆಗೆ ಇಷ್ಟೇ ಕಟ್ ಬಂದಿರೋದು. ಸರಿ, ಇವಾಗ ತೋರಿಸ್ತೀನಿ ಅದನ್ನು ಫ್ರೆಂಡ್ಸ್. ಇದರ ಸ್ಟ್ರೈನರ್ ಇರುತ್ತಲ್ಲ, ಇದರಲ್ಲಿ ಬೇಳೆ ಕಟ್ಟನ್ನು ಇಟ್ಬಿಟ್ಟು ಬಸಿತಾರೆ, ತೋರಿಸ್ತೀನಿ ನೋಡಿ. ಈ ಥರ ಹಾಕಿ ಬಸಿ ಅಂತದ್ದು ಅದು 15 ನಿಮಿಷ ಆಗಿಬಿಟ್ರಿ ಅಂದರೆ ಎಲ್ಲ ನೀರು ತಿಳ್ಕೊಂಡ್ಬಿಡುತ್ತೆ. ಬಟ್ ನಾನು ಹೇಳಿಟ್ಟಿದ್ದೆ ಅಂತ ಅವ್ರಿಗೆ ಸ್ಪೋಟ ನೀವೆಲ್ಲ ಥರ ಮಾಡ್ಕೋಬೇಕು. ಓಕೆನಾ ಫ್ರೆಂಡ್ಸ್, ಇದು ಹೇಳಿದ್ನಲ್ಲ, ಇದನ್ನು ಹಾಕೋಬೇಕು. ಅಂದರೆ ಇದನ್ನು ಸ್ವಲ್ಪ ಕರಗಿಸ್ಬಿಡೋಣ, ಕರಗಿಸಿ ಹಾಕೋತೀನಿ ಇದರಲ್ಲಿ. ಯಾಕೆಂದರೆ ಇದು ಇದರಲ್ಲಿ ಕಲ್ಲು ಕರ್ಕಣ ಅಂತ ಇರುತ್ತೆ, ಸೊ ಅದಕ್ಕೋಸ್ಕರ ಇದನ್ನು ಕರಗಿಸ್ಬಿಡ್ತೀನಿ. ಓಕೆನಾ ನೋಡಿ, ಇದರ ಒಂದು ಸ್ವಲ್ಪ ಒಂದು ಸಣ್ಣ ಸಾಂಬಾರು ಸೌಕರ್ಯ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಅಂತ ಇಟ್ಕೊಂಡು ಇದು ಬೆಲ್ಲ ಎಲ್ಲ ಇದು ಹಾಕಿದ್ದೀನಿ, ಹಾಕಿ ಇಟ್ಟರೆ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ ಇದನ್ನು ಕಲಿಸ್ತೀನಿ. ಇದು ಸ್ವಲ್ಪ ಪೇಷನ್ಸ್ ಎಲ್ಲ ಹಾಕ್ಕೊಡ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ಸ್ವಲ್ಪ ಕಲಿಯೋರಿಗೆ ಫ್ರೆಂಡ್ಸ್. ಈಗ ಕರಗಿದೆ, ಕರ್ಕಲ್ಲೇ ಇಲ್ಲ, ಇದನ್ನು ಹಾಕೊಂಡ್ಬಿಡೋಣ. ಸ್ಟೇನರ್ ಸ್ಟೇನರು ಸ್ಟೀಲ್ ತೊಗೊಳ್ಳಿ, ಇಲ್ಲಾಂದರೆ ಪ್ಲಾಸ್ಟಿಕ್ ಬೇಗ ತಿಳ್ಕೊಂಡ್ಬಿಡುತ್ತೆ. ಇದನ್ನು ಕಲಿಸ್ಬೇಕು. ಈಗ ಎಷ್ಟು ಕಲಿಗಿದೆ ಅಷ್ಟು ಕಲಿತೀನಿ. ಜಾಸ್ತಿ ನೀರು ಹಾಕಿಲ್ಲ ಅಂದರೆ ಅದರಲ್ಲಿ ಸರಿ ಬೇರಿಲ್ಲ, ಸಾರಿ ನೀರಾಗಲ್ಲ, ಮತ್ತು ಹೋಳಿಗೆ ಸರಿ ಹೊರದಿಲ್ಲ. ಬೇರೆ ಸ್ವಲ್ಪ ಕಲಿಸ್ಬೇಕು. ಕರೆಂಟ್ ಇಲ್ಲ, ಇದಕ್ಕೆ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಸರಿ ನೋಡಿ ಕಲಿಸಿದಾಗ ಚೆನ್ನಾಗಿದೆ. ಇದು ಗಟ್ಟಿಯಾಗುತ್ತೆ ಫ್ರೆಂಡ್ಸ್, ಹಾಗೇನಿಲ್ಲ. ಸ್ವಲ್ಪ ಬಿಸಿ ಆದಮೇಲೆ ಗ್ರೈಂಡರ್ ಹಾಕಿ ಮಿಕ್ಸಿಗೆ ಹಾಕಬೇಕು. ಗ್ರೈಂಡರ್ ಸೇಫ್ ಆಗಬೇಕಂತ ಮಿಕ್ಸಿ ಅಂದರೆ ಕೆಲವೊಂದ್ಸಲ ಏನಾದರೂ ಬಡ್ಡೆ ಬರುತ್ತೆ, ಮತ್ತು ಸರಿಯಾಗಿ ಚಾನ್ಸಸ್ ಇರುತ್ತೆ. ಗ್ರೈಂಡರಲ್ಲೇ ಮಾಡ್ಕೊಳ್ಳಿ. ಆದಷ್ಟು ಇದು ಕೆಲವು ರುಬ್ಬಿಕೊಳ್ಳೋ ಕೈಯಿಂದ, ಬಟ್ ಇದಕ್ಕೆ ಯಾರು ಆಲ್ಮೋಸ್ಟ್ ಯಾರು ಇಲ್ಲ, ನಾನು ಹೋಗೋದಿಲ್ಲ. ಮಿಕ್ಸಿಗೆ ಮಾಡ್ಕೊತೀನಿ, ಸ್ವಲ್ಪ ಅದನ್ನು ಮಾಡ್ಕೊಬೇಕು. ಈ ಥರ ಕಾಯಿಸಿ ಬೆಲ್ಲನ ಸೋಸ್ಕೊಂಡು ತುಂಬ ಸ್ವಲ್ಪ ಚೆನ್ನಾಗಿ ಮಾಡ್ಕೊಬೇಕು. ಚೆನ್ನಾಗಿ ತಿರ್ಸ್ಕೊಂಡು ಈ ಥರ ಕಾಣಿಸ್ತಿದೆಲ್ಲ, ಕರೆಂಟ್ ಇರೋ ಪ್ರಾಬ್ಲಮ್ ಇದೆ.
ಕಲರ್ ಕೂಡ ಕಾಣಿಸ್ತಿದೆ. ಬೆಲ್ಲ ಏನು ಹಾಕಿರಲ್ಲ, ಸೊ ತುಂಬ ಚೆನ್ನಾಗಿ ಇದನ್ನೆಲ್ಲ ಬೇಳೆ ಬೆಂದು ಬೆಲ್ಲ ಕೂರಿಸಿ ಮತ್ತು ಇದನ್ನೆಲ್ಲ ಗ್ರೈಂಡರ್ ಅಥವಾ ಮಿಕ್ಸಿ ಮಾಡ್ಕೊಂಡು ನಾನೀಗ ಕರೆಂಟ್ ಇಲ್ಲ ಗಂಟೆಗೋಸ್ಕರ ವೇಟ್ ಮಾಡ್ತಿದ್ದೀನಿ, ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಕರೆಂಟ್ ಬಂತು ಇವಾಗ. ಸೊ ಇವಾಗ ಹಾಕೊಂಡು ನೋಡಿ ಇದೆಲ್ಲ ರೆಡಿ ಆಗಿದೆ. ಸೊ ಇದು ಸ್ವಲ್ಪ ತೀರ ಕಮ್ಮಿ ಆಗಬೇಕು, ತೀರ ಬಿಸಿನೂ ಇರಬಾರ್ದು. ಸೊ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಸಕ್ಕನೆ ಮಾಡ್ಕೋಬೇಕು, ಚಿಕ್ಕ ತೊಗೊಂಡಿದ್ದೀನಿ ಆದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ ಅದಕ್ಕೋಸ್ಕರ. ಓಕೆನಾ ಫ್ರೆಂಡ್ಸ್, ನೋಡಿ ಇಷ್ಟು 250 ಗ್ರಾಮ್ ಬೇಳೆಗೆ ಇಷ್ಟು ಹಾಕಿದೆ. ನನಗೆ ಮೇಲೆ ನೀಟಾಗಿ ಅಂದಿಲ್ಲ, ಹಾಗೆ ಜಾಮಿನ ಕಡೆ ಹಾಗೆ ಬಿಟ್ಟಿದ್ದೀನಿ. ಏನಾಗಿದೆ ಅಂತ ಅನ್ಕೋಬೇಡಿ, ಈ ಥರ ಅನ್ಕೋಬೇಕಿತ್ತು. ನೋಡಿ ಇಷ್ಟು ಆಗಿದೆ. 250 ಗ್ರಾಮ್ ತೊಗರಿ ಬೆಳೆದು ಇಷ್ಟು ಹೂರ್ಣ ಆಗಿದೆ. ಕನಕ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಇನ್ನೇನಿದ್ರು ಹೋಳಿಗೆನ ಇದು ತುಂಬಬೇಕು, ಕನಕದಲ್ಲಿ ಹೋಳಿಗೆ ಮಾಡಿದ್ರೆ ಓಕೆನಾ ಫ್ರೆಂಡ್ಸ್. ಇವಾಗ ಒಂದು ತಟ್ಟೆಗೆ ಈ ಥರ ಪೇಪರ್ ಹಾಕ್ಬಿಟ್ಟು ಇದರಲ್ಲಿ ಬಿಳಿ ಬಟ್ಟೆಯಿಂದ ಕಟ್ಕೋಬೇಕು. ಅದನ್ನು ತೋರಿಸ್ತೀನಿ. ಈ ಥರ ಹಾಕ್ಬಿಟ್ಟು ನೋಡಿ ಒಳಗಡೆ ತಟ್ಟೆ ಇದು. ಇದರ ಮೇಲೆ ನಿಮ್ಮ ಹತ್ರ ಯಾವ ಪೇಪರ್ ಇರುತ್ತೆ, ಇದು A4 ಸೈಜ್ ಶೀಟ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಪೇಪರ್ ಇರುತ್ತೆ ಆ ಪೇಪರ್ ಯೂಸ್ ಮಾಡಿಕೊಂಡು ಸ್ವಲ್ಪ ದಪ್ಪ ಇದೆ ಆದರೆ ಇದು ಏನೂ ಹಾಕಬಾರ್ದು ಅಂತ ಇರಬೇಕು. ಓಕೆನಾ ಟಿಶ್ಯೂ ಪೇಪರ್ ತಗೊಂಡಿರುತ್ತೆ. ಈ ಥರ ಸ್ವಲ್ಪ ದಪ್ಪ ಹಾಕಿ ಸಿಗುವಂಥ ಪೇಪರ್ ತಗೊಂಡು ಇದ್ರ ಮೇಲೆ ಈಗ ವೈಟ್ ಬಟ್ಟೆ ಹಾಕಿ ಕಟ್ಕೋಬೇಕು. ಇದು ಈ ಥರ ಹಾಕಿ ಕಟ್ಕೊಂಡ್ಬಿಟ್ಟು ತೋರಿಸ್ತೀನಿ. ಒಂದು ನಿಮಿಷ ಇದು ಕಟ್ಕೊಂಡ್ಬರ್ತೀನಿ. ನಾನು ಈ ರೀತಿ ಕಟ್ಕೊಂಡಿದ್ದೀನಿ. ಇದು ಹೊರಗಡೆ ಕಾಣಿಸ್ತೀನಿ ನೋಡಿ, ಪೇಪರ್ ಹಾಕಿರೋದು ಈ ಥರ ಕಟ್ಕೊಂಡಿದ್ದೀನಿ. ಈ ಥರ ನೀವು ಗಟ್ಟಿಯಾಗಿ ಕಟ್ಕೋಬೇಕು, ಆ ಕಡೆ ಬರಬಾರ್ದಿದೆ. ಈ ಥರ ಓಕೆನಾ, ಈ ಥರ ನೋಡಿ ಈ ಥರ ಕಟ್ಕೊಂಡಿದ್ದೀನಿ ನೀಟಾಗಿ. ಈ ಥರ ಮಾಡೋದ್ರಿಂದ ನಾವು ಹಿಟ್ಟಿನ ಹೋಳಿಗೆ ನಾನು ಮಾಡ್ತಾ ಇರೋದಿಲ್ಲ, ಎಣ್ಣೆ ಹೋಳಿಗೆನೂ ಮಾಡೋದು ತೋರಿಸ್ತೀನಿ. ಈಗ ಸದ್ಯಕ್ಕೆ ಹಿಟ್ಟು ಹೋಳಿಗೆ ತೋರಿಸ್ತಾ ಇದ್ದೀನಿ. ಹಿಟ್ಟು ಹಚ್ಕೊಂಡು ಹೋಳಿಗೆ ಮಾಡೋದು ಯಾವ ರೀತಿ ಅಂತ. ಓಕೆನಾ ಎಲ್ಲರೂ ಆಲ್ಮೋಸ್ಟ್ ಎಣ್ಣೆ ಹೋಳಿಗೆನೇ ಮಾಡ್ತಾ ಇರ್ತಾರೆ, ಬಟ್ ಹಿಟ್ಟು ಹೋಳಿಗೆ ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತಾರೆ. ತುಂಬ ಜನಕ್ಕೆ ಹಿಟ್ಟು ಹೋಳಿಗೆ ಮಾಡೋದು ಗೊತ್ತಿಲ್ಲ, ಆಲ್ಮೋಸ್ಟ್ ಎಣ್ಣೆ ಹೋಳಿಗೆನೇ ಜಾಸ್ತಿ ಮಾಡ್ತಾರೆ. ಹಿಟ್ಟು ಹೋಳಿಗೆ ಮಾಡೋದಕ್ಕೆ ಈ ಥರ ಮಾಡ್ಕೋಬೇಕು ರೆಡಿನ. ಓಕೆನಾ ನೀವು ಈ ಥರ ಮಾಡ್ಕೊಳ್ಳಿ. ಓಕೆ ತಟ್ಟೆನ ಮಣೆ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ತಟ್ಟೆ ಯಾಕೆ ಮಣೆ ಥರ ಅಂದರೆ ಈಗ ಮಣೆ ಅಂದರೆ ಲಟ್ಟಣಿಕೆಯಿಂದ ಮಣೆ ಚಪಾತಿ ರೊಟ್ಟಿ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಮಣೆ ಆದರೆ ಸ್ವಲ್ಪ ದಾರ ಅನಿಸುತ್ತೆ, ಇಟ್ಕೊಂಡು ಈಸಿಯಾಗಿ ಮಾಡೋಕ್ಕಾಗಲ್ಲ. ಈ ಕಲಿಯೋದು ಅಂತ ಹೇಳ್ಬಿಟ್ಟು ನಾನು ಈ ಥರ ತಟ್ಟೆನೇ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತಟ್ಟೆನೇ ನೀವು ಮಣೆ ಥರ ಯೂಸ್ ಮಾಡ್ಕೋಬೋದು. ಓಕೆನಾ ಈ ಥರ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟು ಬೇಕಲ್ಲ ನನಗೆ, ಹಿಟ್ಟು ಹೋಳಿಗೆ ಅಂತ ಹೇಳಿದ್ದಕ್ಕೆ ಹಿಟ್ಟು ಇದು ಮೈದಾ ಹಿಟ್ಟೇನೆ. ಮೈದಾ ಹಿಟ್ಟು ಯೂಸ್ ಮಾಡ್ತಾರೆ. ಕೆಲವರು ಒಟ್ಟ ಹಿಟ್ಟು ಅಂತ ಬರುತ್ತೆ, ರಾಗಿ ಸರಿ, ಚಿಕ್ಕ ಮಕ್ಕಳಿಗೆಲ್ಲ ರಾಗಿ ಸರಿ ಮಾಡ್ತಾರೆ. ಅದನ್ನು ರಾಗಿ ನೆನೆಸ್ಬಿಟ್ಟು ಅದನ್ನು ತೊಳೆದು ಹಾಕಿ ಆಮೇಲೆ ಅದನ್ನು ಬೀಸ್ಕೊಂಡ್ಬಂದು ಅದನ್ನು ಸೋಸ್ತಾರೆ, ಬಟ್ಟೆಯಲ್ಲೇ ಸೋಸ್ತಾರೆ. ತುಂಬ ಸ್ಮೂತ್ ಇರುತ್ತೆ. ಆ ಥರ ಒಟ್ಟ ಹಿಟ್ಟು ಅಂತ ಹೇಳ್ತಾರೆ. ಅದನ್ನು ರಾಗಿ ಸರಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ. ಆ ಥರ ಹಿಟ್ಟು ತೊಗೊತಾರೆ. ಇಲ್ಲಾಂದರೆ ಈ ಥರ ಮೈದಾ ಹಿಟ್ಟಲ್ಲೇ ಮಾಡ್ತಾ ಇರೋದು ನನಗೆ. ಯಾವುದೇ ರಾಗಿ ಸರಿ ಇಲ್ಲ, ಏನಿಲ್ಲ, ಇಲ್ಲಿ ಮೈದಾ ಹಿಟ್ಟು ಬಳಸ್ಕೊಂಡ್ರೆ ಹೋಳಿಗೆ ಮಾಡೋಂಥದ್ದು. ಓಕೆನಾ ಹಿಟ್ಟಿನ ಹೋಳಿಗೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಕಣಕ ಕೂಡ ರೆಡಿಯಾಗಿದೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ಈ ಥರ ಎಣ್ಣೆ ಹಚ್ಚಿ ಕೈಗೆ ಹೇಳಿದೆಲ್ಲ ಈ ಥರ ಕೈಗೆ ಎಣ್ಣೆ ಸರ್ಕೊಂಡು ಇದನ್ನು ಎಲ್ಲ ಕಡೆ ಈ ಥರ ಕಳಿಸ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಬಟ್ಟೆಗಿಂತ ಚೆನ್ನಾಗಿ ಮಾಡ್ಬೋದು ಫ್ರೆಂಡ್ಸ್. ಮನೆಯಲ್ಲೇ ಈಗ ಎಲ್ಲ ಫಂಕ್ಷನ್ಸ್ಗಳಲ್ಲಿ ಮಾಡ್ಬೇಕು ನೋಡ್ತೀರ ಅಂತ ಅವರು ಅವತ್ತು ಎಷ್ಟು ಚೆನ್ನಾಗಿರುತ್ತೆ. ನಾವು ಅದೇ ಹಬ್ಬದಲ್ಲೇ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನಾನು 2 ಅವರ್ ಆಗಿದೆ ಇದನ್ನು ಕಣಕ ಮಾಡಿಟ್ಕೊಂಡು, ಅಂದರೆ ಕಲಸಿ ಹಿಟ್ಟನ್ನೆಲ್ಲ ರೆಡಿ ಮಾಡಿ ನೋಡಿ. ಎಣ್ಣೆ ಎಲ್ಲ ಮೇಲೆ ಈ ಥರ ಹಚ್ಚಿರಬೇಕು, ಹಂಗಾದ್ರೇ ಚೆನ್ನಾಗಿ ಬರುತ್ತೆ. ಕಳಿಸಿದಲ್ಲ ಈಗ ರೆಡಿ ಆಗಿದೆ. ಈ ಚಿಪ್ಲಿ ಆಗಿರುತ್ತೆ ಕೆಲವು ಮನೆಯಲ್ಲಿ ಇರೋದಿಲ್ಲ. ಕೆಲವು ಪ್ಲೇಟ್ಸ್ನೇ ಯೂಸ್ ಮಾಡ್ಕೊಬೋದು ಹೋಳಿಗೆ ತೆಗೆಯೋದಕ್ಕೆ. ಆಮೇಲೆ ಈ ಥರ ಹೂರ್ಣ, ಇದು ತೊಗರಿಬೇಳೆ ಹೂರ್ಣ ಕೂಡ ರೆಡಿಯಾಗಿದೆ. 250 ಗ್ರಾಮ್ ತೊಗರಿಬೇಳೆದು ನೋಡಿ ಇಷ್ಟ ಆಗಿದೆ. ಬೇಳೆ ಬೆಲ್ಲ ಎಲ್ಲ ಹಾಕಿ ಇಷ್ಟು ಮಾಡಿರೋಂಥದ್ದು. ಓಕೆನಾ ಈಗ ನಾವು ಯಾವ ರೀತಿ ಮಾಡೋದು ತೋರಿಸ್ಬೋದು ಫ್ರೆಂಡ್ಸ್. ಇವಾಗ ಈ ಹಿಟ್ಟನ್ನು ಸ್ವಲ್ಪ ಈ ಥರ ಕಿತ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಇಷ್ಟಿಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನೀಗ ಈ ಹಿಟ್ಟಲ್ಲಿ ಹಾಕೋತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ಥರ ಕಿತ್ಕೊಂಡ್ಬಿಟ್ಟು ಇದರಲ್ಲಿ ಹಿಟ್ಟಲ್ಲಿ ಹಾಕ್ತೀನಿ. ತುಂಬ ಹೊತ್ತು ಬಿಡಬಾರ್ದು, ಫಾಸ್ಟಾಗಿ ಮಾಡ್ಕೊಬೇಕು ಸ್ವಲ್ಪ. ಅಂತ ಎಲ್ಲರೂ ಫಾಸ್ಟಾಗಿ ಕಲಿಯೋಕ್ಕಾಗಲ್ಲ ಅಂತ ಹೇಳ್ತೀವಿ. ಇಲ್ಲ ನಿಮಗೆ ಒಂದು ಸೈಡ್ ಪ್ಲೇಟಲ್ಲಿ ಇಟ್ಕೊಂಡು ಈ ಥರ ಒಂದು ಸೈಡ್ ಪ್ಲೇಟಲ್ಲಿ ಕೂಡ ನೋಡಿ ಈ ಥರ ಮಾಡಿ 4 ಉಂಡೆಗೆ 4 ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಹೋಗ್ಬಿಡ್ತಾರೆ ಸಾರಿ. ಓಕೆನಾ ಈ ಥರ ದೂರ ಮಾಡಿ ಇಟ್ಕೊಳ್ತಾರೆ. ಈಗ ನಾವು ಇದನ್ನು ಮಾಡ್ಕೊಳ್ಳೋಣ. ಮತ್ತು ಮೇನು ಅಂದರೆ ಮಾಡಿದ್ದು ಅಂತ ಲೈಟ್ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದು ತೋರಿಸ್ಕೊಡ್ತೀನಿ. ಈಗ ನಾವು ಕೈಗೆ ನೋಡಿ ಈ ಥರ ಎಣ್ಣೆ ಇಟ್ಕೊಂಡಿರ್ಬೇಕು. ಈ ಥರ ಎಣ್ಣೆ ಹಚ್ಕೋಬೇಕು. ಆಮೇಲೆ ನಿಮ್ಮ ಕೈಗೆ ಇದು ಎತ್ಕೊಳ್ಳೋದು. ನೋಡಿದ್ರೆ ಎಣ್ಣೆ ಹಚ್ಕೋತಿದ್ದೀರಾ ಅಂತ ಅಂದ್ಕೋಬೇಡಿ. ಇದು ಫಸ್ಟ್ ಬಂದಲ್ಲ, ಸೊ ಅದಕ್ಕೆ ಇವಾಗ ಹಿಟ್ಟು ತೊಗೋತಾ ಇದ್ದೀನಿ. ಈಗ ಹಿಟ್ಟು ತೊಗೊಂಡೆ ಕಾಣಿಸ್ತಿದೆಯಲ್ಲ, ಹಿಟ್ಟಲ್ಲೇ ಮಾಡ್ತೀನಿ ಎಣ್ಣೆ ಬಿಟ್ಟು
ಕೈ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಟಚ್ ಮಾಡಿದ್ದೆ ಅಷ್ಟೇ ಎಣ್ಣೆನ ಕೈಗೆ. ಈಗ ಈ ಥರ ಇದರಲ್ಲೇ ತುಂಬ ಜಾಸ್ತಿಗಲ್ಲ, ಇದು ಜಾಸ್ತಿ ಆಯಿತು ಅಂದರೆ ನೀವು ತೆಗೆದಿಡ್ಬೋದು ಓಕೆನಾ. ನೋಡಿ ಈ ಥರ ಸುತ್ತ ಎಳ್ಕೊಬೇಕು, ಹಾಗಾದರೆ ತುಂಬ ಚೆನ್ನಾಗಿ ಬರುತ್ತೆ. ಕೆಳಗಡೆ ಒಂದೇ ಕಡೆ ಬಿಡಬಾರ್ದು. ಥರ ಅದೆಷ್ಟು ಚೆನ್ನಾಗಿ ನಾವು ಹೇಳ್ತೀವೋ ಅಷ್ಟು ಚೆನ್ನಾಗಿ ಮೇಲ್ಗಡೆ ಬರುತ್ತೆ ಹಿಟ್ಟು, ಇಲ್ಲ ಅಂದರೆ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ. ನೋಡಿ ಹಿಟ್ಟಲ್ಲೇ ಮಾಡೋವಂಥದ್ದು ಇದು, ಯಾವ ಎಣ್ಣೆನೂ ಬೇಡ ಓಕೆನಾ. ಕೆಲವರು ಪಾಮೇಲೆ ಯೂಸ್ ಮಾಡಬೇಕು, ಕೆಲವರು ಆ ಥರ ಹೇಳ್ತಾರೆ. ಯಾವ ಎಣ್ಣೆನೂ ಯೂಸ್ ಮಾಡದೆ ಬರೀ ಹಿಟ್ಟಲ್ಲೇ ಹಚ್ಕೊಂಡು ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಹಚ್ಕೊಂಡು ಕೈ ಹಿಡಿಯುತ್ತೆ ಹಿಟ್ಟು ಅನ್ನೋದಕ್ಕೋಸ್ಕರ ಹಚ್ಕೊಂಡಿದ್ದೆ ಅಷ್ಟೇ ಓಕೆನಾ. ನೋಡಿ ಈಗ ಈಗ ಈ ಥರ ರೆಡಿಯಾಗಿದೆ. ಇದನ್ನು ನೋಡಿ ಸಾರಿ ನನ್ನ ಮಗ ಬಂದ ಅದಕ್ಕೋಸ್ಕರ ಈ ಥರ ಇದೆ ಅಲ್ಲ, ಮಸ್ತಿದೆ ನೋಡಿ. ಈ ಥರ ಇಟ್ಕೊಂಡು ಇದು ಕೈ ಈ ಥರ ಹತ್ತಿರುತ್ತಲ್ಲ, ನೀವು ಅದಕ್ಕೆ ಸಪ್ರೇಟಾಗಿ ಏನಾದ್ರು ತೊಗೊಂಡು ಕೈಯಿಂದ ಈ ಥರ ಮಾಡಿ ಹಾಕ್ಕೊಳ್ಬೋದು. ಈಗ ನೋಡಿ ಇಲ್ಲಿ ಎಣ್ಣೆ ಹಾಕಿಲ್ಲ, ಹಿಟ್ಟು ಹಾಕಿರೋದು ಓಕೆನಾ. ಇದನ್ನು ಈ ಥರ ಇದಕ್ಕೂ ಸ್ವಲ್ಪ ಸೇಮ್ ರೊಟ್ಟಿ ನಾವು ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತೀವಲ್ಲ ಆ ಥರ ಈ ಥರ ತಿರುಗಿಸ್ಕೊಂತ ಮಾಡ್ತಾ ಇದ್ದೀವಿ. ನಿಮಗೆ ಎಣ್ಣೆನೇ ಬೇಡ. ಸೊ ಈ ಥರ ನೋಡಿ, ಒಂದು ನಿಮಗೇನಾದ್ರು ಹಿಡಿತಿದೆ ಅನ್ನೋದಾದರೆ ಜಾಸ್ತಿ ಹಿಟ್ಟು ಹಾಕೊಂಡ್ರಿ ಈ ಥರ ಎಳೆ ಸುಮ್ಮನೆ ಜಸ್ಟ್ ಈಗ ಅನ್ಕೊಳ್ತಾ ಬನ್ನಿ, ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಹಿಟ್ಟಿನೊಳಗೆ ಹಿಟ್ಟು ಹಚ್ಕೊಂಡೇ ಬಿಡ್ತಾ ಇರೋಂಥದ್ದು. ಈಗ ನಾವೇನು ಮಾಡೋಣ, ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹೆಂಚು ತವ ತೊಗೊಂಡಿದ್ದೀನಲ್ಲ, ಇದು ಸ್ವಲ್ಪ ಕಾಯಿ. ಈಗ ಇದಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಸ್ವಲ್ಪ ಎಣ್ಣೆ ಎಲ್ಲ ಕಡೆ ಅಪ್ಲೈ ಮಾಡ್ತಾಯಿದ್ದೀವಿ. ಇದು ಸ್ವಲ್ಪ ಇದು ಕಾಯೋದ್ರೊಳಗೆ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಹಿಟ್ಟು ಹಚ್ಕೊಂಡು ಈ ಥರ ಓಕೆನಾ. ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಎಣ್ಣೆ ಹೋಳಿಗೆಗಿಂತ ತುಂಬ ಈಸಿ, ಬಟ್ ಮಾಡ್ಕೊಳ್ಳೋದು ಕೇಳುತ್ತೆ ಅಂತ ಅನ್ಕೋತೀರಾ. ಬಟ್ ನೀವು ಹೂರಣ ಯಾವ ರೀತಿ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಇರುತ್ತೆ. ತುಂಬ ತೆಳುವಿದ್ರೆ ಬರೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಇರಬೇಕು ಹೂರಣ. ಈ ಕಡೆ ತೆಲುಗು ಅಲ್ಲ, ಈ ಕಡೆ ದಪ್ಪನೂ ಅಲ್ಲ, ಆ ಥರ ಇರಲಿ ಹೂರಣ ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬರ್ತಾಯಿದೆ. ಎಣ್ಣೆನೇ ಬೇಡ ಫ್ರೆಂಡ್ಸ್. ಎಣ್ಣೆ ಹೋಳಿಗೆ ಮಾಡಬೇಕು ಅಂದರೆ ಅಯ್ಯೋ ಎಣ್ಣೆ ತುಂಬ ಬೇಕು ಅಂತ ಅನ್ಕೊಳ್ಳೋದು ತುಂಬ ಜನ. ಯಾಕೆಂದರೆ ತುಂಬ ಜನ ಮಾಡೋದೇ ಎಣ್ಣೆ ಹೋಳಿಗೆ. ಕೆಲವು ನಮ್ಮ ದಾವಣಗೆರೆ ಸೈಡ್ ಜನ ಎಲ್ಲ ಆಲ್ಮೋಸ್ಟ್ ಹಿಟ್ಟಿನ ಹೋಳಿಗೆ ಪ್ರಿಫರ್ ಮಾಡ್ತಾರೆ. ಯಾಕೆಂದರೆ ಎಣ್ಣೆನೂ ಜಾಸ್ತಿ ಖರ್ಚಾಗಲ್ಲ, ಈ ಕಡೆ ಆಯಿಲ್ ಸೇವ್ ಆಯಿತು, ಅದಕ್ಕೋಸ್ಕರ. ನೋಡಿ ಇದನ್ನು ಚೆನ್ನಾಗಿ ನಾವು ಹೆಂಗೆ ಎಣ್ಣೆ ಒಳಗೆ ಕೂಡಿಸ್ಕೊತೀವಲ್ಲ ಇದನ್ನು ಅದೇ ಥರ ಕೂಡಿಸಿ ಇಲ್ಲಿ ಸೈಡಲ್ಲಿ ಇಟ್ಬಿಟ್ರೆ ಮುಗೀತು. ಈಗ ಹೆಂಚು ಕಾದಿದೆ ಅಂತ ನೋಡ್ತಾ ಇದ್ದೀನಿ. ಈಗ ಇದನ್ನು ಸೇಮ್ ಟು ಸೇಮ್ ಈ ಥರ ಹಾಕ್ಕೊಡಿ ಅಷ್ಟೇ ಓಕೆನಾ. ಅವರೆಲ್ಲ ಈ ಥರ ನಿಮಗೆ ಗೊತ್ತಾಗುತ್ತೆ ಇಷ್ಟು ಈಸಿನಾ. ಈ ಥರ ಎಣ್ಣೆ ಹೋಳಿಗೆಗಿಂತ ಈಸಿ ಫ್ರೆಂಡ್ಸ್. ಮತ್ತು ತುಂಬ ಚೆನ್ನಾಗೂ ಟೇಸ್ಟ್ ಇರುತ್ತೆ. ಎಂಥವ್ರು ಕೂಡ ಮಾಡ್ಬೋದು, ಬರಲ್ಲ ನಾವು ಕೂಡ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ. ಎಣ್ಣೆನೂ ಜಾಸ್ತಿ ಖರ್ಚಾಗೋದಿಲ್ಲ ಓಕೆನಾ. ಈ ಥರ ಆದರೆ ಈ ಥರ ತೆಳುವಾಗಿರೋವಂಥ ಸ್ಪೂನ್ ಇದು ಏನು ಸೌಟ್ ತೆಗಿಯೋದಕ್ಕೆ ಅದನ್ನು ಯೂಸ್ ಮಾಡಬೇಕು. ನಿಮಗೆ ಕಿಲೋ ಚಾನ್ಸಸ್ ಇರುತ್ತೆ. ಇದು ಹಸಿ ಇರಬಾರ್ದು, ಸ್ವಲ್ಪ ಮುಗಿರಬೇಕು. ನೋಡಿ ಕೈಯಲ್ಲಿ ಮೆತ್ತಿದೆ ಅಲ್ಲ, ಸೈಡಲ್ಲಿ ಒಂದು ಬೌಲ್ ಇಟ್ಕೊಂಡ್ರೆ ಆ ಬೌಲಲ್ಲಿ ಇದನ್ನು ಹಾಕ್ಕೊಂಡ್ಬಿಡ್ಬೋದು ಓಕೆನಾ. ನೋಡಿ ಆಲ್ರೆಡಿ ಉದ್ದ ಇದೆ ನಮಗೆ, ಸೇಮ್ ಟು ಸೇಮ್ ಅದೇ ಥರ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿತು. ಸೇಮ್ ನಮ್ಮ ಎಣ್ಣೆ ಹೋಳಿಗೆ ಥರನೇ ಆಗುತ್ತೆ ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ಹಿಟ್ಟಿನ ಹೋಳಿಗೆ ಅಂತ ಕರೀತಾರೆ, ಮೈದಾ ಹಿಟ್ಟಿಂದಲೇ ಮಾಡ್ಬೋದು ಇದು. ಅಥವಾ ರಾಗಿ ಸರಿಗೆ ಅಂತ ರಾಗಿ ಒಡ್ರಾಗಿಟ್ಟು ಅಂತ ಹೇಳ್ತಾರೆ ಹಳ್ಳಿ ಕಡೆ, ಆ ಒಡ್ರಾಗಿಟ್ಟು ಯೂಸ್ ಮಾಡಿ ತುಂಬ ಜನ ಓಕೆನಾ. ಎಷ್ಟು ಚೆನ್ನಾಗಿ ಬಂತಲ್ವಾ ಫ್ರೆಂಡ್ಸ್. ಒಂದು ಚೂರು ಕೂಡ ಎಲ್ಲೂ ಕಿತ್ತಿದೆ, ನೀವೇ ನೋಡಿದ್ರಲ್ಲ ಹಾಕ್ಕೊಂಡಿದ್ದು. ಈಗ ಇದು ಬೇಗ ಅಷ್ಟೇ. ಇನ್ನೊಂದು ಮಾಡಿಟ್ಟಿದ್ದೀನಲ್ಲ ಇದನ್ನು ಇಟ್ಕೊಂಡ್ಬಿಡೋಣ ಓಕೆನಾ. ಬನ್ನಿ ಈಗ ಮತ್ತೆ ಇದು ಹಚ್ಕೊಳ್ಳಿ. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಯಾಕೆಂದರೆ ಒಬ್ಬರೇ ಮಾಡೋರು ಇರ್ತೀರಲ್ಲ ಅಂಥವ್ರಿಗೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಈ ಥರ ಈಗ ಮತ್ತೆ ಈ ಥರ ಹಚ್ಕೊಂಡು ನೋಡಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ.
ಈ ಥರ ತಿರುಗಿಸ್ತಾ ಉತ್ಕೋಬೋದು. ಮಣೆ ಏನಲ್ಲ ಇದು, ಓನ್ಲಿ ಪ್ಲೇಟು. ಈಸಿಯಾಗಿ ಬರುತ್ತೆ, ನೀವು ಹೆಂಗೆ ತಿರುಗಿಸಿದ್ರೆ ಹಂಗೆ ಬರುತ್ತೆ. ನೀವು ಹೆಂಗೆ ಬೇಕಾದರೂ ತಳ್ಕೊಬೋದು. ಸ್ವಲ್ಪ ಹತ್ತಿದೆ ಅಂತ ಅನಿಸುತ್ತೆ, ಜಾಸ್ತಿ ಹಿಟ್ಟು ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ, ಓಕೆನಾ. ಈ ಥರ ನೀವು ಹೇಳೋದಂಗೂ ಬರುತ್ತೆ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿ ಬರುತ್ತೆ. ಇದು ಮಣೆ ತುಂಬಾ ಉತ್ಕೋಬೋದು, ಕೆಲವರು ಹಂಗೂ ಉದ್ದುತ್ತಾರೆ. ನೋಡಿದ್ದೀರಲ್ಲ ಭಟ್ರುಗಳು ಎಷ್ಟು, ಅವರು ಆಲ್ಮೋಸ್ಟ್ ಮಾಡೋದು ಭಟ್ರುಗಳೆಲ್ಲ ಎಣ್ಣೆ ಒಳಗೆ, ಅವರಿಗೆ ಬೇಗ ಸಾಗೋದಿಲ್ಲ ಇದು ಅಂತೇಳಿ ಅವ್ರು ಎಣ್ಣೆ ಒಳಗೆ ಮಾಡ್ಕೊತಾರೆ. ನಾವು ಮನೆಯಲ್ಲ ಜಾಸ್ತಿ ಎಣ್ಣೆ ಯೂಸ್ ಮಾಡೋದಕ್ಕಿಂತ ಈ ಥರ ಹೆಲ್ದಿಯಾಗಿ ಇರುತ್ತೆ. ಮತ್ತು ಇದನ್ನು ಒಬ್ಬರೇ ಮಾಡ್ಬೋದು ಫ್ರೆಂಡ್ಸ್, ಯಾವ ಅವಶ್ಯಕತೆ ಇರೋದಿಲ್ಲ, ನೀವೇ ಒಬ್ಬರೇ ಮಾಡ್ಕೊಬೋದು. ನೋಡಿರಲ್ಲ, ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇಷ್ಟೇ ಫ್ರೆಂಡ್ಸ್, ಇದು ಈ ಥರ ಚಿಡ್ಲಿ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ, ಚಿಕ್ಕಪೇಟೆಯಲ್ಲೆಲ್ಲ, ಅಥವಾ ಬೇರೆ ಕಡೆ ದಾವಣಗೆರೆ ಆದರೆ ಮಂಡಿಪೇಟೆಯಲ್ಲಿ ಸಿಗುತ್ತೆ, ಬೆಂಗಳೂರು ಆದರೆ ಚಿಕ್ಕಪೇಟೆಗಳಲ್ಲಿ ಸಿಗುತ್ತೆ. ಇಲ್ಲಾಂದರೆ ತೆಳ್ಳಗಿರೋಂಥ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ಪ್ಲೇಟ್ಸ್ ಬರ್ತಾರೆ, ಇದರಲ್ಲಿ ತಗೋಬೋದು. ಈಗ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಬೆಂದಿದೆ. ಈ ರೀತಿ ನಮ್ಮ ಹೋಳಿಗೆ ರೆಡಿ ಆಯಿತು. ಈಗ ಮತ್ತೆ ಎಣ್ಣೆ ಹಾಕ್ಬಿಟ್ಟು ಸೇಮ್ ಯಾವ ಥರ ಹಾಕ್ತಾಯಿಲ್ಲ, ಎಣ್ಣೆ ಹಾಕಿ ಅದೇ ಥರ ಇದಕ್ಕೂ ಹಾಕಿ. ಈಗ ನೋಡಿ, ಇದು ತುಂಬಾ ಉದ್ದಿದ್ದೀನಿ, ಎಷ್ಟು ಅಗಲ ಬಂದಿದೆ. ಕಿತ್ತೋಗುತ್ತೆ ಎಲ್ಲ ಭಾಳ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಹಾಕ್ತಿದ್ರೆ, ಈ ಥರ ತಗೊಂಡ್ರೆ ಈಸಿಯಾಗಿ ಬರುತ್ತೆ. ಓಕೆನಾ. ಇದಕ್ಕೆ ಆಯಿಲ್ ಹಾಕೋಣ ಏನು ಕಡೆ. ನೋಡಿ ಎಷ್ಟು ತೆಳ್ಳ ತಂದಿದೆ ಅಲ್ಲ, ನಮಗೆ ಕಾಣಿಸ್ತಿದೆ ಅಷ್ಟೆಲ್ಲ ಆಗಿದೆ. ಎಷ್ಟು ತೆಗಿಬೇಕಾದ್ರೂ ನೀವು ಸಾರಿ ಸ್ವಲ್ಪ ಹಾಕಿತ್ತು. ಇದಕ್ಕೆ ಎಣ್ಣೆ ಇದು ಬರ್ತದೆ, ಆಯಿಲ್ ಡಿಸ್ಕೌಂಟ್ ಬರ್ತದೆ, ಆದರೆ ದಿಕ್ಕಿ ನಮ್ಮ ಕಡೆ ಹೋಗ್ಬಿಡ್ತು, ಒಳ್ಳೆ ಕಿತ್ತೋಗ್ಬಿಟ್ಟು ಚೂಡ ಬಂದ್ಬಿಟ್ಟು. ಸೊ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಲ್ವಾ. ನೋಡೋಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮಗೆ. ನೋಡಿ ಆಯಿಲ್ ಆಗಿದೆ. ನೋಡಿ ಚೆನ್ನಾಗಿ ನಾವು ಒಬ್ಬರೇ ಮಾಡಬೇಕು ಫ್ರೆಂಡ್ಸ್, ಯಾರ ಅವಶ್ಯಕತೆ ಇಲ್ಲ. ಈಸಿಯಾಗಿ ಎಂತ ಏನು ಬರಲ್ಲ ಅನ್ನೋ ಕೂಡ ಅಷ್ಟು ಈಸಿ ಇದೆ. ಎಣ್ಣೆ ಬೇಕು, ಎಣ್ಣೆ ಮಾಡೋದು ಸ್ವಲ್ಪ ಇದ್ರೆ ಫ್ರೆಂಡ್ಸ್, ಈಸಿಯಾಗಿ ಮಾಡ್ತೀವಿ. ಈಗ ಮತ್ತೊಂದು ತೊಗೊಂಡಿದ್ದೀವಿ ನೋಡಿ, ಈಗ ಮತ್ತೆ ಕೈಗೆ ಹಚ್ಕೋಬೇಕಿತ್ತು. ಈ ಥರ ಮಾಡ್ಕೊಂಡು ಅನ್ಕೊಂತ ಮಾಡ್ಕೊಂಡಿರ್ತೀವಿ.